ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯದ ಹಿನ್ನೆಲೆ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ ಬಿ ದಯಾನಂದ್. ಕಮಿಷನರ್ ದಯಾನಂದ್ ಬೆಂಗಳೂರು ಪೊಲೀಸ್ ಆಯುಕ್ತರು ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಸಮಾಲೋಚನೆ ಆಗ್ತಾ ಇದೆ. ಗೃಹ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಆಗಿರುವ ಅಷ್ಟು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ನಿನ್ನೆಯೇ ವರದಿ ಕೇಳಿದ್ರಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಎಡಿಜಿಪಿ ಹಿತೇಂದ್ರ ಅವರಿಂದಲೂ ಕೂಡ ಮಾಹಿತಿ ನೀಡಲಾಗಿದೆ ಗೃಹ ಸಚಿವರಿಗೆ. ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಆಗಿದ್ದಾರೆ. ಸೊ ಮಾಹಿತಿ ಕೊಡ್ತಿದ್ದಾರೆ ಗೃಹ ಸಚಿವರಿಗೆ ಪ್ರತಿಯೊಂದನ್ನ ಕೂಡ. ಒಂದಂತೂ ಸ್ಪಷ್ಟ, ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ಈ ವಿವಿಐಪಿ ಟ್ರೀಟ್ಮೆಂಟ್ ನೀಡ್ತಾರಲ್ಲ ಅಧಿಕಾರಿಗಳು ಅಥವಾ ಅಲ್ಲಿನ ಸಿಬ್ಬಂದಿ, ಹಿರಿಯ ಅಧಿಕಾರಿಗಳ ಆದೇಶದಂತೆ ನಡೆದುಕೊಂಡಿರಬಹುದಲ್ವಾ? ಹಿರಿಯ ಅಧಿಕಾರಿಗಳು ಶಾಮೀಲಾಗಿರಬಹುದು. ಆ ವಿಚಾರ ನನಗೆ ಗೊತ್ತಾದ್ರೆ ಅವರನ್ನ ಕೂಡ ವರ್ಗಾವಣೆ ಮಾಡ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರು. ಆ ಹಿರಿಯ ಅಧಿಕಾರಿಗಳಿಗೆ ಎಲ್ಲಿಂದ ಬಂತು ಸೂಚನೆ? ಸರ್ಕಾರದಿಂದಲೇ ಬಂತ? ಗೃಹ ಸಚಿವರಿಂದಲೇ ಬಂತ? ಗೃಹ ಇಲಾಖೆಯಿಂದಲೇ ಬಂತ? ಈ ಪ್ರಶ್ನೆ ಇದೆ. ಕಾರಣ ಬಂದೀಖಾನೆ, ಈ ಕಾರಾಗೃಹ ಗೃಹ ಇಲಾಖೆಯ ಅಂಡರ್ ಬರುತ್ತೆ. ಹಾಗಾದ್ರೆ ಯಾರ ಅಣತಿಯಂತೆ ಕೆಲಸ ಮಾಡಿದ್ರು ಜೈಲ್ ಅಧಿಕಾರಿಗಳು? ವಿವಿಐಪಿ ಟ್ರೀಟ್ಮೆಂಟ್ ಯಾರ ಅಣತಿಯಂತೆ ಸಿಕ್ತು? ಎಕ್ಸ್ಪೆಷಲಿ ನಟ ದರ್ಶನ್ ಅವರ ವಿಚಾರದಲ್ಲಿ ಪ್ರಭಾವಿಗಳ ಒತ್ತಡ ಇತ್ತು ಅಂತ ಹೇಳಲಾಗ್ತಾ ಇತ್ತಲ್ಲ. ಪ್ರಭಾವಿಗಳ ಒತ್ತಡಕ್ಕೆ ಹಾಗಾದ್ರೆ ಸರ್ಕಾರ, ಗೃಹ ಸಚಿವರು ಮಣಿದು ವಿವಿಐಪಿ ಟ್ರೀಟ್ಮೆಂಟ್ಗೆ ಸೂಚನೆ ಕೊಟ್ಬಿಟ್ರಾ? ಈ ಪ್ರಶ್ನೆ ಇದೆ. ಇದಕ್ಕೂ ಒಂದು ಕ್ಲಾರಿಟಿ ಕೊಡಬೇಕಾಗುತ್ತೆ ಗೃಹ ಸಚಿವರು. ಪ್ರೈಮರಿ ಒಂದು ವರದಿಯನ್ನ ಪಡೆದುಕೊಳ್ಳಲಾಗಿದೆ. ಅದರಂತೆ 7 ಜನ ಅಧಿಕಾರಿಗಳ ಸಸ್ಪೆಂಡ್. ಇಷ್ಟೇ ಸಾಕ ಕ್ರಮ ಅನ್ನೋದು ಪ್ರಶ್ನೆ. ಯಾವ ಸಂದೇಶ ಕೊಡ್ತಿದ್ದಾರೆ ಸಮಾಜಕ್ಕೆ? ಕೊಲೆ ಗಡುಕರಿಗೆ, ಒಳಗಡೆ ಇದ್ದಂತಹ ಕೈದಿಗಳಿಗೆ, ಅದರಲ್ಲೂ ಆರೋಪ ಹೊತ್ತು ಒಳಗಡೆ ಇರುವಂತಹ ನಟ ದರ್ಶನ್ ಅವರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಅಂದ್ರೆ ಯಾವ ಸಂದೇಶ ಸಮಾಜಕ್ಕೆ? ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯದ ವಿಚಾರ ಈ ಬಗ್ಗೆ ಮೊದಲೇ ಎಚ್ಚರಿಸಿತ್ತು ರಿಪಬ್ಲಿಕ್ ಕನ್ನಡ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಬಾರಿ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಮಾಡಿ ಎಚ್ಚರಿಕೆ ಕೊಟ್ಟಿತ್ತು. ಜೂನ್ 28ಕ್ಕೆ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ ನಟ ದರ್ಶನ್ ಅವರಿಗೆ, ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಮನೆ ಊಟಕ್ಕಾಗಿ ನಾಟಕ ಮಾಡ್ತಿದ್ದಾರಂತೆಲ್ಲ. 1 ತಿಂಗಳಿನಿಂದ ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಕುರಿತು ವರದಿ ಮಾಡ್ತಾ ಇತ್ತು. ಆದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ 16ನೇ ತಾರೀಕು ಅವರಿಗೆ ಹೊರಗಡೆಯಿಂದಲೇ ಊಟ ಸರಬರಾಜಾಗ್ತಾ ಇದೆ. KFC ಚಿಕನ್ ಎಲ್ಲ ಸಿಗ್ತಾ ಇದೆ ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನವೀನ್ ಒಂದು ವರದಿ ಮಾಡಿದ್ರು. ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಾಜ್ಯದ ಜನರ ಮುಂದೆ, ಸರ್ಕಾರದ ಮುಂದೆ, ಗೃಹ ಇಲಾಖೆಯ ಮುಂದೆ ಇಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತು. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ, ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ 100 ಜನ ಸಿಬ್ಬಂದಿಯ ಜೊತೆಗೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ವಿಐಪಿ ಟ್ರೀಟ್ಮೆಂಟ್ ನಿಜಕ್ಕೂ ಸಿಗ್ತಾ ಇದೆಯಾ? ಆರೋಪಿ ಕೈಯಲ್ಲಿ ಮೊಬೈಲ್ ಇದೆಯಾ? ಯಾವ ರೀತಿ ಅವರಿಗೆ ರಾಜ್ಯಾತಿಥ್ಯ ನೀಡಲಾಗ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಸಿಸಿಬಿ ಅಧಿಕಾರಿಗಳು ಹೋಗ್ತಾರೆ. ಬಟ್ ವಿಪರ್ಯಾಸದ ಸಂಗತಿ ಅಂದ್ರೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡೋಕ್ಕೂ ಮುಂಚೆಯೇ ಆ ವಿಷಯ ಲೀಕ್ ಆಗುತ್ತೆ. ರಾತ್ರೋರಾತ್ರಿ ಜೈಲ್ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ, ಒಳಗಡೆ ಇದ್ದಂತಹ ಕೈದಿಗಳು ಅಲರ್ಟ್ ಆಗ್ತಾರೆ. ಅಂದ್ರೆ ಈ ಮಾಹಿತಿ ಸೋರಿಕೆ ಆಗಿದ್ದು ಹೇಗೆ? ಈ ಪ್ರಶ್ನೆಯೂ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ. ನವೀನ್, ಒಂದಲ್ಲ ಎರಡಲ್ಲ ರಿಪಬ್ಲಿಕ್ ಕನ್ನಡ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವರದಿ ಮಾಡ್ತಾ ಬಂದಿತ್ತು. ಅದರಲ್ಲೂ ಎಕ್ಸ್ಪೆಷಲಿ ನೀವು 10 ಬಾರಿ ನಿರಂತರವಾಗಿ ರಾಜ್ಯಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ರಿಪೋರ್ಟಿಂಗ್ ಕೂಡ ಮಾಡಿದ್ರಿ. ಅದರ ಮುಂದುವರೆದ ಭಾಗ ಸಿಸಿಬಿ ರೇಡ್ ಆಯ್ತು, ಬಟ್ ಏನೂ ಸಿಗ್ಲಿಲ್ಲ. ಕಾರಣ ಮಾಹಿತಿ ಸೋರಿಕೆ. ಯಾರು ಇದನ್ನೆಲ್ಲ ಮಾಡ್ತಿದ್ದಾರೆ? ಯಾರೋ ಹಿರಿಯ ಅಧಿಕಾರಿಗಳು, ಯಾರೋ ಪ್ರಭಾವಿಗಳು ಶಾಮೀಲಾಗಿರಬಹುದಲ್ವಾ ಈ ಮಾಹಿತಿ ಸೋರಿಕೆ ಹಿಂದೆ ರಾಜ್ಯಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ಪರಪ್ಪನ ಅಗ್ರಹಾರ ಜೈಲು ಸೇರಿ ದರ್ಶನ್ 67 ದಿನಗಳೇನಾಯಿತು. ಈ 67 ದಿನಗಳಲ್ಲಿ ಜೂನ್ 28ಕ್ಕೆ ನಾವು ಒಂದು ವರದಿಯನ್ನ ಮಾಡಿದ್ವಿ. ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯವನ್ನ ಯಾವ ರೀತಿಯಾಗಿ ಕೊಡಲಾಗುತ್ತೆ ಅಂತೇಳಿ ಕೆಲವೊಂದು 10 ಹಲವು ಪ್ರಶ್ನೆಗಳು ನಾವು ಕೂಡ ಮಾಡಿದ್ವಿ. ಆದ್ರೆ ಜೈಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವ ಕೆಲಸ ಆಗಿರ್ಲಿಲ್ಲ. ಆದ್ರೆ ಪ್ರಾರಂಭದಲ್ಲಿ ದರ್ಶನ್ ಒಳಗಡೆ ಹೋದಾಗ ಹೊರಗಡೆ ಆಗ್ತಾ ಇದ್ದ ಒಂದಷ್ಟು ಬೆಳವಣಿಗೆಗಳು, ಅದರ ಬಗ್ಗೆ ದರ್ಶನ್ ಒಳಗಡೆ ತಿಳಿದುಕೊಳ್ತಿದ್ದಾನೆ. ಈ ಒಂದು ಪ್ರಶ್ನೆಯನ್ನ ಜೈಲಧಿಕಾರಿಗಳಿಗೆ ಪ್ರಾರಂಭದಲ್ಲಿ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಅದಾದ ಬಳಿಕ ಎರಡನೆಯದಾಗಿ ದರ್ಶನ್ ಭೇಟಿಗೆ ಬಂದವರಿಗೆ ಒಳಗಡೆ ಹೋದಾಗ ಅಲ್ಲಿ ವಿಶೇಷವಾದ ಭೇಟಿಗೆ ಅವಕಾಶ ಅಂತೇಳಿ ಅದನ್ನು ಕೂಡ ಮಾಡಿದ್ರು. ಇದಾದ ಬಳಿಕ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಏನು ಜೈಲು ಒಳಗಡೆ ಏನು ದರ್ಶನ್ ಏನಿದ್ದಾನೆ, ದರ್ಶನ್ ಇರುವ ಬ್ಯಾರಕ್ ಏನಿದೆ, ಇದು ವಿಶೇಷ ಭದ್ರತಾ ಬ್ಯಾರಕ್. ಆದ್ರೆ ಪವಿತ್ರ ಗೌಡ ಇರುವಂತದ್ದು ಮಹಿಳಾ ವಿಶೇಷ ಅಂದ್ರೆ ಮಹಿಳಾ ಕೊಠಡಿಯಲ್ಲಿ ಅಂದ್ರೆ ಭದ್ರತಾ ಕೊಠಡಿಯಲ್ಲಿ. ಈ ಒಂದು ಮಹಿಳಾ ಬ್ಯಾರಕ್ ಹಾಗೂ ಪುರುಷರ ಬ್ಯಾರಕ್ಕು ಯಾವುದೇ ಸಂಬಂಧ ಇಲ್ಲ. ಆದ್ರೆ ಕಳೆದ 12 ದಿನದ ಹಿಂದೆ ಮೊದಲ ಬಾರಿಗೆ ಜೈಲಿನ ವೈದ್ಯರೊಬ್ಬರ ಮೂಲಕ ಅವರಿಬ್ಬರನ್ನು ಕೂಡ
ಆರೋಗ್ಯದ ಕಾರಣವನ್ನ ಮುಂದಿಟ್ಟು ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡಿಸೋದಕ್ಕೆ ಈ ಒಂದು ಜೈಲಿನ ವೈದ್ಯರು ಹಾಗೂ ಕೆಲವು ಸಿಬ್ಬಂದಿಗಳು ನೇರವಾಗಿ ಬೆಂಬಲವನ್ನ ಕೊಡ್ತಾರೆ. ಅವರಿಬ್ಬರನ್ನು ಕೂಡ ಜೈಲಿನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿಸ್ತಾರೆ. ಇದನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಪ್ರಶ್ನೆ ಮಾಡುವ ಕೆಲಸವನ್ನ ಮಾಡಿತ್ತು. ಯಾಕಂತ ಹೇಳಿದ್ರೆ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ಜೊತೆಗೆ ದರ್ಶನ್ ಇರುವ ಪುರುಷರ ಬ್ಯಾರಕ್ಕು ಸಂಬಂಧವೇ ಇಲ್ಲದಿರುವ ಜಾಗದಲ್ಲಿ ಭೇಟಿ ಮಾಡಿಸಿದ್ದು ಹೇಗೆ ಅನ್ನೋದು. ಇದಾದ ಬಳಿಕ ಏನು ಮೂರನೇ ಪ್ರಶ್ನೆಯನ್ನ ರಿಪಬ್ಲಿಕ್ ಮಾಡಿತ್ತು, ವಿಲ್ಸನ್ ಗಾರ್ಡನ್ ನಾಗನ ಜೊತೆ ನಿರಂತರವಾಗಿ ಜೈಲಿನಲ್ಲಿ ಪ್ರಾರಂಭದಲ್ಲಿ ಸಂಪರ್ಕ ಅಂತ ಹೇಳಿ. ಅದೇನಂತ ಹೇಳಿದ್ರೆ ಜೈಲಿನಲ್ಲಿ ಒಳಗಡೆ ವಿಲ್ಸನ್ ಗಾರ್ಡನ್ ನಾಗ ಇರುವಂತ ಬ್ಯಾರಕ್ ವಿಶೇಷ ಭದ್ರತಾ ಕೊಠಡಿ ಆದ್ರೂ ಸಹ ದರ್ಶನ್ ಇರುವ ಬ್ಯಾರಕ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಇರುವ ಬ್ಯಾರಕ್ಕು ಸಂಬಂಧವೇ ಇಲ್ಲ. ಆದ್ರೆ ಅಕ್ಕಪಕ್ಕದಲ್ಲಿರುವ ಬ್ಯಾರಕ್ನವ್ರನ್ನ ಇಬ್ರಿಗೂ ಕೂಡ ಒಳಗಡೆ ಬಿಟ್ಟಿದ್ದು ಹೇಗೆ ಅನ್ನುವ ಪ್ರಶ್ನೆ ಪ್ರಾರಂಭದಲ್ಲಿ ನಾವು ಮಾಡಿದ್ವಿ. ಇದು 15 ದಿನಗಳ ಹಿಂದೆ ರಿಪಬ್ಲಿಕ್ ಕನ್ನಡ ಮಾಡಿರುವಂತ ಒಂದಷ್ಟು ಪ್ರಶ್ನೆ. ಆದ್ರೆ ಇದಕ್ಕೂ ಕೂಡ ಜೈಲಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಇದಾದ ಬಳಿಕ ಸೈಕಲ್ ರವಿ ಶಿಕ್ಷಣ ಮೂಲಕ ಒಂದಷ್ಟು ವಸ್ತುಗಳನ್ನ ಹೊರಗಡೆಯಿಂದ ತರಿಸ್ಕೊಂಡಿದ್ದು. ಅದಾದ ಬಳಿಕ ಪ್ರಮುಖವಾಗಿ ಏನಂತ ಹೇಳಿದ್ರೆ ದರ್ಶನ್ಗೆ ನಾನ್ ವೆಜ್ ಊಟವನ್ನ ಹೊರಗಡೆಯಿಂದ ಯಾರು ತಂದು ಕೊಟ್ಟಿದ್ರು, ಇವರು ತಂದು ಕೊಟ್ಟವ್ರು ಯಾರು ಅನ್ನೋದನ್ನು ಕೂಡ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಜೈಲು ಅಧಿಕಾರಿಗಳು ದರ್ಶನ್ ವಿಚಾರದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿದ್ರು. ಕೆಲವು ಸಿಬ್ಬಂದಿಗಳು ಕಳ್ಳ ಮಾರ್ಗದ ಮೂಲಕ ಅಂದ್ರೆ ಏನು ಹೊರಗಡೆ ಜೈಲು ಚೆಕ್ ಪೋಸ್ಟ್ ಇದೆ ಅಲ್ಲಿಂದ ಹೊರಗಡೆ ದ್ವಿಚಕ್ರ ವಾಹನದಲ್ಲಿ ಬರೋದು, ಏನು ದರ್ಶನ್ಗೆ ಬೇಕಾದ ವಸ್ತುಗಳನ್ನು ಜೊತೆಗೆ ವಿಲ್ಸನ್ ಗಾರ್ಡನ್ಗೆ ವಸ್ತುಗಳನ್ನ ಬುಕ್ ಮಾಡ್ಕೊಂಡು ಆನ್ಲೈನ್ ಮೂಲಕ ತೆಗೆದುಕೊಂಡು ಹೋಗಿ ಒಳಗಡೆ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.